ಏನಿಲ್ರಿ ನೀರು ಭಾಳ ಬಂದಿದ್ವು ರೀ. 3 ಫುಟ್ ನೀರು ಇದ್ದು ಮನ್ಯಾಗ ರೀ. ಮಸಾಲೆ ಎಲ್ಲ ದೋಸೆ ಹಂಗೆ ಬಾದಾಗಿದ್ರಿ ಎಲ್ಲ. ಹಾಯ್ ಹಲೋ ನಮಸ್ಕಾರ. ಜಮಖಂಡಿಗೆ ಜಲಕಂಟಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಎಸ್ ವೀಕ್ಷಕರೇ, ಈ ದೃಶ್ಯಗಳನ್ನು ನೋಡಿದಾಗ ನಿಮಗನ್ಸುತ್ತೆ ಇದು ಯಾವುದೋ ಒಂದು ನದಿ ಅಂತ. ಆದರೆ ನೀವು ತಿಳ್ಕೊಂಡಿರೋದೇನು ತಪ್ಪಲ್ಲ. ಆದರೆ ನದಿ ಥರ ಹರಿಯುವಂತಹ ಮಳೆರಾಯನ ಆರ್ಭಟ. ಎಸ್, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಕಳೆದ 3 ದಿನಗಳಿಂದ ಸುರಿದಿರುವಂತಹ ಮಳೆಯಿಂದ ಆಗಿರುವಂತಹ ಅನಾಹುತಗಳಿವು. ಎಸ್ ವೀಕ್ಷಕರೇ, ಅಲ್ಲಿರುವಂತಹ ಮನೆಗಳು, ಜನ ಜಾನುವಾರು ಹಾಗೆ ಸ್ಕೂಲ್ಗಳಿಗೂ ಕೂಡ ಎಂಟ್ರಿ ಕೊಟ್ಟಿದೆ ಈ ನೀರು. ಈ ಮಳೆಯಿಂದಾಗಿ ಅಲ್ಲಿರುವ ದವಸ ಧಾನ್ಯಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿವೆ. ಅಷ್ಟೇ ಅಲ್ಲ, ಜನ ಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಅಷ್ಟೇ ಅಲ್ಲ, ನಗರದಲ್ಲಿ ವಾಹನ ಸವಾರರ ಪರದಾಟವಂತೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾವಾಗಲೂ ಒಮ್ಮೆ ಸುರಿದಿರೋ ಮಳೆಗೆ ಈ ಥರ ಸಮಸ್ಯೆಗಳಾಗೇ ಆಗುತ್ತಲ್ಲ, ಇದೇನಂತ ಸುದ್ದಿ ಅಲ್ಲ ಅಂತ ನಿಮಗನಿಸಬಹುದು ವೀಕ್ಷಕರೇ. ಆದರೆ ಈ ಸಮಸ್ಯೆಗಳು ಇಲ್ಲಿ ಶುರುವಾಗ್ತಾ ಇದ್ದು ಸುಮಾರು ವರ್ಷಗಳೇ ಕಳೀತಾ ಬಂತು. ಆದರೆ ಇಲ್ಲಿವರೆಗೂ ಯಾವ ರಾಜಕಾರಣಿಗಳು, ಅಲ್ಲಿರುವಂತಹ ಯಾವ ಲೀಡರ್ಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದೇ ಇನ್ನು ಬೇಸರದ ಸಂಗತಿ. ಎಸ್, ಒಂದು ಸಣ್ಣ ಮಳೆ ಆದಾಗಲೂ ಕೂಡ ಅಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗುತ್ತೆ. ಇನ್ನೊಂದು ವಿಶೇಷ ಏನಂತಂದರೆ, ದುರಂತ ಏನು ಅಂತಂದರೆ, ಜಮಖಂಡಿಯ ಲಕ್ಕನ ಕೆರೆ ಹತ್ರ ಇರುವಂತಹ ಮುಖ್ಯ ರಸ್ತೆ ಮೇಲೆ ಚಿಕ್ಕದಾಗಿ ಮಳೆ ಸುರಿದ್ರೂ ಕೂಡ ಮೊಣಕಾಲಷ್ಟು ನೀರು ನಿಂತ್ಕೊಳ್ಳುತ್ತೆ. ಅಲ್ಲಿ ವಾಹನ ಸವಾರರಿಗೆ ಇದು ರಸ್ತೆಯೋ ಅಥವಾ ಕೆರೆಯೋ ಒಂದು ಗೊತ್ತಾಗೋದಿಲ್ಲ. ಎಷ್ಟೋ ಜನ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಅದೇ ನೀರಲ್ಲಿ ಬೈಕ್ಗಳನ್ನು ಹಾಕ್ಕೊಂಡು ಕೆಳಗಡೆ ಬಿದ್ದಿರೋ ಉದಾಹರಣೆಗಳು ಸುಮಾರು ಇವೆ. ಮತ್ತೊಂದು ಹೇಳಲೇಬೇಕು ನಿಮಗೆ, ನೀವು ಮೊಸಳೆಗಳನ್ನು ನದಿಯಲ್ಲಿ ನೋಡಿರ್ತೀರಿ, ಇಲ್ಲ ಅಂತಂದರೆ ಪ್ರಾಣಿಗಳ ಸಂಗ್ರಹಾಲಯದಲ್ಲಿ ನೋಡಿರ್ತೀರಿ. ಆದರೆ ಫಾರ್ ದ ಫಸ್ಟ್ ಟೈಮ್ ಒಂದು ಸಿಟಿಯಲ್ಲಿ ಮೊಸಳೆ ಪ್ರತ್ಯಕ್ಷ ಆಗಿದೆ ಅಂತಂದರೆ ನೀವು ನಂಬಲೇಬೇಕು. ನಾನಂತೂ ಸುಳ್ಳು ಹೇಳ್ತಿಲ್ಲ. ಈ ದೃಶ್ಯವನ್ನು ಒಂದ್ಸರಿ ನೋಡ್ಕೊಂಡು ಬಂದ್ಬಿಡಿ. ಹಳ್ಳಿಲಿ ಮೊಸಳೆ ಪ್ರತ್ಯಕ್ಷ ಆದರೆ ನದಿಯಿಂದ ಬಂದಿರಬೇಕು ಅಂತ ಅನ್ಕೋಬಹುದು. ಆದರೆ ಒಂದು ನಗರದಲ್ಲಿ, ಒಂದು ಸಿಟಿಯಲ್ಲಿ ಮೊಸಳೆ ಪ್ರತ್ಯಕ್ಷ ಆಗಿದೆ ಅಂತಂದರೆ ತಿಳ್ಕೊಂಬಿಡಿ, ಆ ಜಾಗ ಇನ್ನೆಷ್ಟು ಭಯಾನಕವಾಗಿರಬೇಡ ಅಂತ. ಅಲ್ಲಿರುವಂತಹ ಜನರಿಗೆ ಅದೊಂದು ಭೀತರಾಗಿದ್ದಾರೆ. ಯಾಕಂದರೆ ಇಲ್ಲಿವರೆಗೂ ಆ ಮೊಸಳೆ ಸಿಕ್ಕಿಲ್ಲ. ಮೊನ್ನೆ ಮಾತ್ರ ಮುಖ್ಯ ರಸ್ತೆ ಮೇಲೆ ಮೊಸಳೆ ಹಾದು ಹೋಗುತ್ತಿರುವ ದೃಶ್ಯವೊಂದು ಕ್ಯಾಮರಾ ಕಣ್ಣಿಗೆ ಸೆರೆಯಾಗಿದೆ. ನಾನಂತೂ ಕೇಳ್ಕೊಳ್ಳೋದಿಷ್ಟೇ, ಅಲ್ಲಿರುವಂತಹ ರಾಜಕಾರಣಿಗಳು, ಅಲ್ಲಿರುವಂತಹ ಜನ ಸೇವಕರು ದಯವಿಟ್ಟು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಆದಷ್ಟು ಬೇಗ ಅಲ್ಲಿನ ಜನರಿಗೆ ಈ ಥರ ಸಮಸ್ಯೆಗಳು ಆಗದಂತೆ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ವಿಚಾರ. ಅಷ್ಟಕ್ಕೂ ಅಲ್ಲಿರುವಂತಹ ಮಾನ್ಯ ಶಾಸಕರು ಆ ಒಂದು ಸ್ಥಳಕ್ಕೆ ಆಗಮಿಸಿ ಏನು ಹೇಳ್ತಾರೆ ಅನ್ನೋದನ್ನು ನೀವೇ ಕೇಳ್ಬಿಡಿ. 7 ಹಿಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಶ್ವೇತಾ ಮೇಡಮ್ ಅವರು, ಆಮೇಲೆ ತಹಶೀಲ್ದಾರ್ ಕೂಡ ಬೆಳಗು ಮುಂಜಾನೆ 2-3 ಮಠ ಇದ್ದು ಎಲ್ಲ ವ್ಯವಸ್ಥೆ ಆ ಕಡೆ ಮಾಡಿದ್ದಾರೆ. ಅಲ್ಲಿ ನಮಸ್ಕಾರ ಮಂಡಳಿ ಹತ್ರ ಅಂದ್ರೂ ಜಂಬುಕೇಶ್ವರ ದೇವಾಲಯ ಹತ್ರ ಪೂರ್ತಿ ಎದಿ ಮಠ ನೀರು ನಿಂತೈತೆ ಅಂತ ಹೇಳಿದ್ರು. ನಾವು ಮುಂಜಾನೆ ನೋಡಿದಾಗ ಮಾತ್ರ ಮಣಕಾಲ ಮಠ ನೀರಿತ್ತಲ್ಲೇ. ಆದ್ರೆ ಅಲ್ಲಿ ಮನೆಗಳು ಒಳಗೆ ನೀರು ನುಗ್ಗಿ ಬಹಳಷ್ಟು ತಾಪತ್ರಯ ಮಂದಿ ಮಾಡೈತಿ. ಅಷ್ಟೇ ಅಲ್ಲ, ಆ ಕಡೆ ನಮೋ ಮಂಡಳಿ ಮಗ್ಗಲ್ದಾಗ ಅದು ಚೌಡೇ ನಗರದಲ್ಲಿ ಕೂಡ ಕೆಲವು ಮನೆಗಳು ಪಾಪ ಬಹಳ ಬಡವರು, ಎಲ್ಲವನ್ನು ಸೋಫಾ ಸೆಟ್ಟು ಅದು ಅಡಿಗೆ ಮನೆಯಾಗ ಹೊಲಸು ನೀರು, ಟಾಯ್ಲೆಟ್ ನೀರು ಕೂಡ ಅಡಿಗೆ ಮನೆಯಾಗ ನುಗ್ಗಿದ್ದು ನೋಡಿದ್ರೆ ನಾವು ಬಹಳಷ್ಟು
ಖೇದ ಅನಿಸ್ತು. ಆದ್ರೆ ಇಷ್ಟೇ, ಜಮಖಂಡಿ ಒಂದು ಐತಿಹಾಸಿಕ ನಗರವಿದ್ದು ಅದು ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂಗೆ ಅದು ಒಂದು ಡ್ರೈನೇಜ್ ಸಿಸ್ಟಮ್ ಏನು ಆಗಬೇಕಾಗಿತ್ತು ಅದು ಆಗಿಲ್ಲ, ಸಮರ್ಪಕ ಆಗಿಲ್ಲ. ಎಷ್ಟು ಕ್ವಾಂಟಿಟಿ ವಾಟರ್ ಹರಿದಬೇಕು, ಎಷ್ಟು ಇಳಿಜಾರು ಬೇಕು, ಆ ಇಳಿಜಾರು ಅನುಗುಣವಾಗಿ ಅಲ್ಲಿ ಅದ್ರಲ್ಲಿ ನೋಡ್ಕೋಬೇಕು. ಆದರೆ ಆ ವ್ಯವಸ್ಥೆ ಸರಿಯಾಗಿ ಆಗದಿದ್ದ ಕಾರಣ ಮುಂದೆ ಹೋಗುವುದು ಗಟ್ಟರಗಳು ಎತ್ತರಕ್ಕಿದ್ದು, ಹಿಂದಿನ ಗಟ್ಟರಗಳು ಕೂಡ ಎತ್ತರಕ್ಕಿದ್ದು, ಮಧ್ಯದಲ್ಲಿ ಅಲ್ಲೇ ಓವರ್ಫ್ಲೋ ಆಗಿ ನಿಂತು ಬಿಡುವಂಥ ಪರಿಸ್ಥಿತಿ ಆ ಜಾಗದಲ್ಲಿದೆ. ಅಗದಿ ತಂತ್ರಜ್ಞಾನ ವಿಜ್ಞಾನವನ್ನು ಬಳಸಿಕೊಂಡು ಪೂರ್ತಿ ಜಮಖಂಡಿ ನಗರದ ಶಹರದ ಎಲ್ಲ ಡ್ರೈನೇಜ್ ಸಿಸ್ಟಮ್ ಹೇಗಿರಬೇಕು ಎಂಬುದು ಮೊದಲು ಡಿಸೈನ್ ಆಗಬೇಕು, ಡ್ರಾಯಿಂಗ್ ಆಗಬೇಕು. ಅದ್ರ ಪ್ರಕಾರ ಎಲ್ಲೋ ಕಡೆ ಒಂದು ರಿಪೇರಿ ಕೆಲಸ ಆಗಲಿ, ಅಡಿಷನ್ ಆಲ್ಟ್ರೇಷನ್ ಮಾಡೋ ಕೆಲಸ ಆಗಲಿ ಆದರೆ ಮಾತ್ರ ಇದು ಶಾಶ್ವತ ಪರಿಹಾರ ಕಂಡುಕೊಳ್ಳಿ ಸಾಧ್ಯದ. ಆದ್ರೆ ಗಟ್ರ ಎತ್ತರ, ಮನೆಗಳು ಇರು ತೆಳಗ, ಈ ಥರ ಬಹಳಷ್ಟು ಕಡೆ ಇರುವುದರಿಂದ ಇದು ಅಸಾಧ್ಯವಾದ ಮಾತು. ಅದಕ್ಕೆ ತಂತ್ರಜ್ಞಾನ ವಿಜ್ಞಾನವನ್ನು ಬಳಸಿ, ಇಂಜಿನಿಯರಿಂಗ್ ಅನ್ನು ಬಳಸಿ ಮೊದಲು ಕೌಂಟರ್ ಮ್ಯಾಪನ್ನು ತೆಗೆದು ಎತ್ತರ ತೆಳಗ ಎಲ್ಲವನ್ನು ಗುರುತಿಸಿ ಆಯಾ ಜಾಗದಲ್ಲಿ ಯಾವ ಥರ ಎಷ್ಟು ಡೆಪ್ತ್ ಹೋಗಬೇಕು ಗಟ್ರಗಳು ಅದನ್ನು ಎಲ್ಲವನ್ನು ಕಂಡು ಹಿಡಿದು ಆ ತೆರನಾಗಿ ಡ್ರಾಯಿಂಗ್ ಮಾಡಿಕೊಂಡು ಡ್ರಾಯಿಂಗ್ ಪ್ರಕಾರ ಕೆಲಸ ಮಾಡಿದ್ದಾದ್ರೆ ಒಂದು ಶಾಶ್ವತ ಪರಿಹಾರ ಆಗಲಿಕ್ಕೆ ಸಾಧ್ಯದ ಅಂತ ಈಗಾಗಲೇ AC ಮೇಡಮ್ ಅವ್ರಿಗೆ ಹೇಳಿದ್ದೀನಿ. ಆಮೇಲೆ ತಹಸೀಲ್ದಾರ್ಗೆ ಹೇಳಿದ್ದೀನಿ. ಹೋದ ವರ್ಷ ಇದ್ರ ಬದ್ದಲ್ಲ ಒಂದು AC ಆಫೀಸ್ನಲ್ಲಿ ಕೂಡ ಆರ್ಕಿಟೆಕ್ಟ್ಗಳು ಬಂದು ಇದ್ರ ಬಗ್ಗೆ ತಿಳಿಸಿ ಕೂಡ ಹೋಗಿದ್ದಾರೆ. ಇದು ಬಹಳ ಅತಿ ಅವಶ್ಯದ ಮಾತಾಗಿದೆ. ಜಮಖಂಡಿ ಶಹರ ಹಾಗೂ ಜಮಖಂಡಿ ತಾಲೂಕಿನಾದ್ಯಂತ ಏನು ತುಂಬಾ ಮಳೆಯಾಗಿದೆ. ಸುಮಾರು ಸಾಯಂಕಾಲ 6 ಗಂಟೆಯಿಂದ 8:30 9 ಗಂಟೆ ಧಾರಾಕಾರ ಮಳೆ ಆಗಿರೋದ್ರಿಂದ ಶಹರಾದ್ಯಂತ ಹಾಗೂ ತಾಲೂಕಿನ ಇತರ ಗ್ರಾಮಗಳಲ್ಲಿ ಕೂಡ ನೀರಿನ ಪ್ರಮಾಣ ಸಾಕಷ್ಟು ಹೆಚ್ಚಾಗಿದ್ದು, ರಾತ್ರಿ ಕೂಡ ನಾವು ತಾಲೂಕು ಆಡಳಿತದಿಂದ ನಾವು ನಗರಸಭೆ, ಹೆಸ್ಕಾಂ ಇತರ ಎಲ್ಲ ಇಲಾಖೆಯವರು ಕೂಡ ಸಾಕಷ್ಟು ಕಟ್ಟಪಟ್ಟು ನೀರಿನ ಒಂದು ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ. ಬೆಳಗ್ಗೆಯಿಂದ ಮಾನ್ಯ ಶಾಸಕರು ಶ್ರೀ ಜಗದೀಶ್ ಗುಡಗುಂಟಿ ಸಾಹೇಬರು ಹಾಗೂ ಎಲ್ಲ ತಾಲೂಕು ಆಡಳಿತ ಸಿಬ್ಬಂದಿಗಳು ನಾವು ಎಲ್ಲಿ ಜಾಸ್ತಿ ಎಫೆಕ್ಟ್ ಆದಂಥ ಏರಿಯಾಗಳಿಗೆ ಭೇಟಿ ನೀಡಿ ಆದಷ್ಟು ಬೇಗ ಅದನ್ನು ನೀರಿನ ಏನು ಪ್ರಮಾಣ ಕಡಿಮೆ ಮಾಡಲಿಕ್ಕೆ ನಾವೇನು ಕ್ರಮ ತೆಗೊಳ್ಬೇಕು ನಗರಸಭೆ ವತಿಯಿಂದ ನಾವು ಕ್ರಮ ತೆಗೊಳ್ತಾ ಇದ್ದೇವೆ. ಈಗೇನು ನೀರಿನಲ್ಲಿ ಕೆಲವೊಂದಷ್ಟು ಮನೆಗಳು ಮುಳುಗಿದಾವೆ ಅಥವಾ ಮನೆಗಳು ಹಾನಿಯಾಗಿದ್ದಾವೆ, ಅದಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಆದಷ್ಟು ಬೇಗ ನೀಡಲಾಗುವುದು. ಮತ್ತು ತಾಲೂಕು ಆಡಳಿತ ವತಿಯಿಂದ ನಾವೆಲ್ಲೂ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಸರ್. ಖಂಡಿತ ಭಯ ಪಡೋದಿಲ್ಲ ಸರ್. ಯಾಕಂದರೆ ಸ್ಥಳಕ್ಕೆ ನೀವೀಗಾಗಲೇ ಬಂದು ಆಶ್ವಾಸನೆ ಕೊಟ್ಟಿದ್ದೀರಿ ಅಂತಂದರೆ ನೀವು ಕೆಲಸ ಮಾಡ್ತೀರಿ ಅನ್ನೋ ಭರವಸೆ ನಮಗೂ ಕೂಡ ಇದೆ. ಆದಷ್ಟು ಮುಂದಿನ ದಿನಮಾನಗಳಲ್ಲಿ ಆ ಏರಿಯಾದಲ್ಲಿ ಏನೆಲ್ಲ ಬದಲಾವಣೆಗಳ ಆಗತ್ತೆ ಅನ್ನೋದನ್ನು ನಾವು ನೀವೆಲ್ಲರೂ ಕಾದು ನೋಡೋಣ. ಸತ್ಯ, ಸಂಸ್ಕೃತಿ, ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ವರದಿ ಪ್ರದೀಪ್ ಶೇಗುನ್ಸಿ, ಪರ್ವ ನ್ಯೂಸ್, ಜಮಖಂಡಿ.